ರಾಜ್ಯದಲ್ಲಿ ಈ ಬಾರಿ ವಾಡಿಕೆಯಷ್ಟು ಮಳೆಯಾಗಿಲ್ಲ. ಬರ ಆವರಿಸಿದೆ. ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಜಲಕ್ಷಾಮವನ್ನು ಅರಿತಂತಹ ರಾಜ್ಯ ಸರ್ಕಾರ ಇವತ್ತೊಂದು ಮಹತ್ವದ ಸಭೆಯನ್ನ ನಡೆಸಿತು. ಹಾಗಾದ್ರೆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಏನೆಲ್ಲ ನಿರ್ಣಯಗಳನ್ನು ತೆಗೆದುಕೊಂಡ್ರು ಈ ಜಲಕ್ಷಾಮದ ವಿಚಾರಕ್ಕೆ ಅನ್ನೋದನ್ನ ಬನ್ನಿ ನೋಡ್ಕೊಂಡು ಬರೋಣ. ಕರುನಾಡಿನಲ್ಲಿ ಜೀವಜಲಕ್ಕೆ ಪರದಾಟ. ನೀರಿನ ಅಭಾವ ನೀಗಿಸಲು ಸರ್ಕಾರ ಕ್ರಮ. ಬೇಸಿಗೆ ಆರಂಭವಾಗಿದೆ. ಮಳೆಯ ಕೊರತೆ ತಲೆದೂರಿದೆ. ಈ ಮಧ್ಯೆ ರಾಜ್ಯದಲ್ಲಿ ಕುಡಿಯುವ ನೀರಿಗಾಗಿ ಇನ್ನಿಲ್ಲದ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಇವತ್ತು ನೀರಿನ ಅಭಾವ ನೀಗಿಸುವ ಸಲುವಾಗಿ ಸಿಎಂ ಸಿದ್ದರಾಮಯ್ಯ ಸಚಿವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಬರ ನಿರ್ವಹಣೆ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೊದಲಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. 223 ತಾಲೂಕುಗಳಲ್ಲಿ ಬರ ಇದ್ದು 194 ತಾಲೂಕುಗಳಲ್ಲಿ ತೀವ್ರ ಬರ ಇದೆ. 500 ಗ್ರಾಮಗಳಲ್ಲಿ 596 ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಕೊಡುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೊಸ ಬೋರ್ವೆಲ್ಗಳಿಗಾಗಿ ಹೆಚ್ಚುವರಿ 210 ಕೋಟಿ ರೂಪಾಯಿ ಹಣ ನೀಡಲಿಕ್ಕೆ ಸರ್ಕಾರ ಮುಂದಾಗಿದೆ. 500 ಗ್ರಾಮಗಳಲ್ಲಿ 596 ಖಾಸಗಿ ಬೋರ್ವೆಲ್ಗಳಿಂದ ನೀರು ಪೂರೈಕೆ ಮಾಡಲಾಗ್ತಾ ಇದೆ. 120 ಟ್ಯಾಂಕರ್ಗಳು ಮತ್ತು ಜಲಮಂಡಳಿಯಿಂದ 232 ಟ್ಯಾಂಕರ್ಗಳು. ಆಮೇಲೆ 29 ವಾರ್ಡ್ಗಳಲ್ಲಿ ಖಾಸಗಿ ಬೋರ್ವೆಲ್ ಮುಖಾಂತರ ಕುಡಿಯುವ ನೀರನ್ನು ಸರಬರಾಜು ಮಾಡ್ತಾ ಇದ್ದೀವಿ. ಅನಿವಾರ್ಯವಾಗಿ ಹೊಸ ಬೋರ್ವೆಲ್ಗಳನ್ನು ತೋಡಬೇಕಾದ್ರೆ ಸಿಇಒಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದೇವೆ. ಸೊ 210 ಕೋಟಿ ಹೊಸ ಬೋರ್ವೆಲ್ಗಳನ್ನು ತೋಡಲಿಕ್ಕೆ ದುಡ್ಡಿಗೆ ತೊಂದರೆ ಇಲ್ಲ. ಫಸ್ಟು ಕುಡಿಯೋ ನೀರು ವಿಚಾರಕ್ಕೆ ಪ್ರಯಾರಿಟಿ ಕೊಟ್ಟಿದ್ದೀವಿ. ಚೀಫ್ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು, RDPR ಮಿನಿಸ್ಟ್ರು ಮತ್ತು ನಮ್ಮ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಮಿನಿಸ್ಟರ್ಸು, ಸಂಬಂಧಪಟ್ಟಂತ ಆಫೀಸರ್ಸು ಅವ್ರಿಗೆಲ್ಲ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಟೌನ್ಗಳಲ್ಲಿ ನೀರಿಲ್ಲ ಅಂದ್ರೆ ಅಕ್ಕಪಕ್ಕ ಸೋರ್ಸ್ಗಳನ್ನು ಕೂಡ ಟ್ಯಾಪ್ ಮಾಡಲಿಕ್ಕೆ ಹೇಳಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ಬಹುತೇಕ ಶುದ್ಧ ನೀರಿನ ಘಟಕದಲ್ಲಿ ನೀರು ಖಾಲಿಯಾಗಿದೆ. ಲಕ್ಕಸಂದ್ರ, ವಿಲ್ಸನ್ ಗಾರ್ಡ್ ಭಾಗದ ಶುದ್ಧ ನೀರಿನ ಘಟಕದ ಮುಂದೆ ನೀರು ಖಾಲಿ ಎನ್ನುವ ಬೋರ್ಡ್ ರಾರಾಜಿಸ್ತಾ ಇದೆ. ಜನರಂತೂ ಖಾಲಿ ಬಿಂದಿಗೆಗಳನ್ನು ಹಿಡಿದು ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವಾಟರ್ ಟ್ಯಾಂಕರ್ಗಳನ್ನ ಸೀಸ್ ಮಾಡಲಿಕ್ಕೆ ಬಂದ RT ಅಧಿಕಾರಿಗಳು ಹಾಗೂ ಮಾಲೀಕರ ನಡುವೆ ವಾಕ್ಸಮರವೇ ನಡೆದಿದೆ. ನಾವು ವಾಟರ್ ಟ್ಯಾಂಕರ್ ನೀಡೋದಿಲ್ಲ ಅಂತ ಹೇಳಿ ಮಾಲೀಕರು ಪ್ರತಿಭಟನೆಯನ್ನ ಮಾಡಿದ್ರು. 100 ವಾಟರ್ ಟ್ಯಾಂಕರ್ಗಳನ್ನ ತಂದು ನಿಲ್ಲಿಸಿಕೊಂಡು ಪ್ರತಿಭಟನೆಯನ್ನ ಮಾಡಲಾಯಿತು. ಒಟ್ನಲ್ಲಿ ಸರ್ಕಾರ ಸಮರ್ಪಕ ನೀರನ್ನ ಒದಗಿಸುವಲ್ಲಿ ಸರ್ಕಸ್ ಮಾಡ್ತಾ ಇದೆ. ಆದ್ರೆ ಇನ್ನೂ ಅದು ಸಾಧ್ಯವಾಗ್ತಾ ಇಲ್ಲ. ಆದರೆ ಜನ ಅಂತೂ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.